ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ನಾನು ಭುವನಶ್ರೀ ನವೀನ್ ಕುಮಾರ್. ಈಗ ವಾರ್ತೆಗಳ ಮುಖ್ಯಾಂಶಗಳು. ಮಕ್ಕಳ ಪಾಲಕ ಪೋಷಕರು ಖುಷ್. ಈಗ ವಾರ್ತೆಗಳ ವಿವರ. ಪ್ರಸಕ್ತ ಶೈಕ್ಷಣಿಕ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷಾ ಫಲಿತಾಂಶವನ್ನ ಇನ್ನಷ್ಟು ವೃದ್ಧಿಸುವ ನಿಟ್ಟಿನಲ್ಲಿ ಸಭೆ ಕೈಗೊಳ್ಳಲಾಗಿತ್ತು. ಈ ಭಾಗವಾಗಿ ಜಿಲ್ಲೆಯ ಸರ್ಕಾರಿ ಪ್ರೌಢಶಾಲೆಗಳ ಮುಖ್ಯೋಪಾಧ್ಯಾಯರಿಗಾಗಿ ಒಂದು ದಿನದ ಕಾರ್ಯಾಗಾರವನ್ನ ನಡೆಸಲಾಗಿದೆ. ಈ ಅಂಶಕ್ಕೆ ಸಂಬಂಧಿಸಿದಂತೆ ಹೊಸಪೇಟೆ ನಗರದ ಒಳಾಂಗಣ ಕ್ರೀಡಾಂಗಣದಲ್ಲಿ ಶಾಲಾ ಶಿಕ್ಷಣ ಕಚೇರಿ ಹಾಗೂ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರ ಸಂಯುಕ್ತಾಶ್ರಯದಲ್ಲಿ ಎಸ್ಎಸ್ಎಲ್ಸಿ ಫಲಿತಾಂಶದ ವೃದ್ಧಿಗಾಗಿ ಸಭೆಯನ್ನ ಕೈಗೊಳ್ಳಲಾಗಿತ್ತು. ಈ ವೇಳೆ ವಿಜಯನಗರ ಜಿಲ್ಲಾಧಿಕಾರಿ ಎಂಎಸ್ ದಿವಾಕರ್ ಅವರು ಮಾತನಾಡಿ, ಕಳೆದ 2 ವರ್ಷಗಳಿಗೆ ಹೋಲಿಸಿದರೆ 2023-24ರ ಎಸ್ಎಸ್ಎಲ್ಸಿ ಫಲಿತಾಂಶ ಕ್ಷೀಣಿಸಿದೆ. 2024ನೇ ಸಾಲಿನ ಫಲಿತಾಂಶ ಸುಧಾರಿಸಬೇಕಿದೆ. ವೈದ್ಯರು ಜೀವವನ್ನ ಬದುಕಿಸುತ್ತಾರೆ, ಆದರೆ ಜೀವನವನ್ನೇ ಬದಲಿಸುವ ಶಕ್ತಿ ಶಿಕ್ಷಕರ ಕೈಯಲ್ಲಿದೆ. ಹಾಗಾಗಿ ಶಿಕ್ಷಕರು ಮನಸ್ಸಾಕ್ಷಿಯಾಗಿ ಮಕ್ಕಳಿಗೆ ಬೋಧನೆ ಮಾಡುವ ಮೂಲಕ ಜಿಲ್ಲೆಗೆ ಉತ್ತಮ ಫಲಿತಾಂಶ ತಂದುಕೊಡಬೇಕೆಂದು ಪ್ರೌಢಶಾಲಾ ಶಿಕ್ಷಕರಲ್ಲಿ ಕರೆ ನೀಡಿದ್ರು. ಅಂತಿಮವಾಗಿ ನಿಮ್ಮ ಏನು ಇದಿದೆ, ಶಿಕ್ಷಕರು ತುಂಬಾ ಗೌರವದ ಇದಕ್ಕೆ ಯಾರು ನಾನು ಅನೇಕ ಬಾರಿ ಹೇಳಿದ್ದೀನಿ, ಆದರೂ ಈಗಲೂ ಹೇಳ್ತೀನಿ, ಎಷ್ಟು ಸಲ ಹೇಳಿದ್ರು ಕೂಡ ಅದನ್ನು ಕಡಿಮೆ ಅಲ್ಲ. ಈ ಹುದ್ದೆಗೆ ಆಲ್ಟರ್ನೇಟ್ ಇಲ್ಲ. ಡಾಕ್ಟರ್ ಜೀವ ಬದಲಿಸಿದೆ ಅಂತ ಹೇಳ್ತಾರೆ, ಶಿಕ್ಷಕರು ಜೀವ ಬದಲಿಸಿದೆ ಅಂತ ಹೇಳ್ತಾರೆ. ಜೀವನವನ್ನೇ ಬದಲಿಸ್ತಿದ್ರು. ಅವರು ಜೀವ ಬದಲಿಸಿದ್ರೆ ಜೀವನವನ್ನು ಬದಲಿಸ್ತಿದ್ರು. ಅದು ಸರ್ಕಾರಿ ಶಾಲೆಗಳಲ್ಲಿ, ಏಡೆಡ್ ಆಗಲಿ, ಅನ್ಎಡೆಡ್ ಆಗಲಿ, ಶಿಕ್ಷಕರೇ ನೀವೆಲ್ಲ ಇವತ್ತು ತಯಾರು ಮಾಡ್ತಿದ್ದಾರೆ ಅನಂತ ಸಾವಿರ ವಿದ್ಯಾರ್ಥಿಗಳನ್ನು. ನಾನು ಕೂಡ ಒಬ್ಬ ಶಿಕ್ಷಕರ ಮಗನಾಗೂ ಕೂಡ ಒಳ್ಳೆಯ ಶಿಕ್ಷಕರ ಶಿಷ್ಯ, ಸ್ಟೂಡೆಂಟ್. ಹಂಗಿರೋದ್ರಿಂದಲೇ ನಾನು ಇವತ್ತು ನಿಮ್ಮ ಮುಂದೆ ನಿಲ್ಲಲು ಸಾಧ್ಯ. ನಿಮಗೆಲ್ಲ ಅವಕಾಶ ಇದೆ. ನನ್ನ ಅನೇಕ ವಿದ್ಯಾರ್ಥಿಗಳನ್ನು ತಯಾರು ಮಾಡಿ ಅನೇಕ ಒಳ್ಳೊಳ್ಳೆ ಉದ್ಯೋಗಗಳಿಗೆ ಹೋಗ್ಲಿಕ್ಕೆ ಅವಕಾಶ ಮಾಡಿದ್ದೆ. ಆ ದೃಷ್ಟಿನಲ್ಲಿ ತಾವು ಒಂದು ಸ್ವಲ್ಪ ಕಾಳಜಿ ತೋರಿಸಿದ್ರೆ ಸಹಜವಾಗಿ ನಿಮ್ಮ ಮಕ್ಕಳಿಗೆ ಅದು ಬಳುವಳಿಯಾಗಿ ಬರುತ್ತೆ. ನಮ್ಮ ತಂದೆ ಸಾವಿರ ಮಕ್ಕಳಿಗೆ 39 ವರ್ಷ ಸೇವೆ ಮಾಡಿದ್ದೆ. ನಾನು ಆ ಒಂದು ಎಲ್ಲರ ಆಶೀರ್ವಾದ ನನ್ನ ಮೇಲೆ ಇದ್ದ, ಮಕ್ಕಳು ತಂದೆ ತಾಯಿ ಆಶೀರ್ವಾದ. ಹಾಗೆ ಅಷ್ಟೇ, ನೀವು ನಿಮ್ಮ ಮಕ್ಕಳಿಗೆ ಪಾಠ ಮಾಡೋಕ್ಕಾಗಲ್ಲ, ನನಗೆ ಚೆನ್ನಾಗಿ ಗೊತ್ತಿತ್ತು. ನನ್ನ ತಂದೆ ನನಗೆ ಎಂದೂ ಪಾಠ ಮಾಡಲೇ ಇಲ್ಲ, ಹೇಳ್ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಬಟ್ ನೀವು ನನ್ನಂತಹ 12 ಶಾಲೆ ಮಕ್ಕಳಿಗೆ ಪಾಠ ಮಾಡಿದರೆ ನಿಮ್ಮ ಮಕ್ಕಳು ತಿಳ್ಕೊಂಬಿಡಿ. ಮತ್ತೆ ಇದು ಬೇರೆ ಏನು ನೀವು ಹುಡುಕಕ್ಕೆ ಸಾಧ್ಯ ಇಲ್ಲ. ನೀವು ಎಷ್ಟು ಮಕ್ಕಳು ಹಿಂದುಳಿದವರು, ಬಡವರು, ಕೈಲಿ ಆಗಲಿದ್ದ ತಂದೆ ತಾಯಿ ಮಾಡಿ ಅವ್ರ ಮಕ್ಕಳನ್ನ ಓದಿಸ್ತೀರಿ, ಅದು ನಿಮ್ಮ ಮಕ್ಕಳಿಗೆ ಕಟ್ಟಿಟ್ಟ ಬುದ್ಧಿ, ನಿಮ್ಮ ಫ್ಯಾಮಿಲಿಗೆ ಒಂದು ವರದಾನ ಆಗುತ್ತೆ. ಇದನ್ನು ಕಣ್ಣಾರೆ ನಾನು ಸುಮಾರು 25-30 ವರ್ಷದಿಂದ ನೋಡಿ ಹೇಳ್ತಾ ಇದ್ದೀನಿ. ನಿಮ್ಮನ್ನು ಹೊಗಳಕ್ಕೇನೆ ಹೇಳ್ತಾ ಇಲ್ಲ ನಾನು, ಬಟ್ ರಿಯಲೈಸ್ ಮಾಡ್ತಾ ಇದ್ದೀನಿ. ನೀವು ಅಂದ್ಕೊಳ್ತೀರಿ, ಏನು ಸರ್ ಎಷ್ಟು ಪಾಠ ಮಾಡಿದ್ರು ನಮ್ದು ಫ್ಯಾಮಿಲಿ ಸ್ವಲ್ಪ ಪ್ರಾಬ್ಲಮ್ ಐತಿ ಅನ್ಕೋಬೋದೇವು. ತಾತ್ಕಾಲಿಕ ಅಷ್ಟೇ. ಶಿಕ್ಷಕರೇ ನಿಮಗೆ ಅಂತಿಮ ದಿನಗಳು ತುಂಬ ಸುಖವಾಗಿರ್ತವೆ. ನಿಮ್ಮ ಅಂತಿಮ ದಿನಗಳು ತುಂಬ ಸುಖವಾಗಿರ್ತವೆ. ಯಾಕೆಂದರೆ ಏನು ಅಪೇಕ್ಷೆ ಮಾಡಿದೆ ಮಕ್ಕಳನ್ನು ನೀವು ಬೆಳೆಸ್ತೀರಿ. ನಿಮಗೆ ನಿಮ್ಮ ಮಕ್ಕಳು ಚೆನ್ನಾಗಿ ಓದೋದಕ್ಕಿಂತ ನಿಮ್ಮ ಸ್ಟೂಡೆಂಟ್ಸ್ ಚೆನ್ನಾಗಿ ಓದಿದ್ರೆ ಅಂದರೆ ತುಂಬ ಖುಷಿ. ನಿಮಗೆ ಅದಕ್ಕಿಂತ ಖುಷಿ ಏನಿಲ್ಲ. ಒಬ್ಬ ಸ್ಟೂಡೆಂಟ್ 25-30 ವರ್ಷ ನೆನಪಿರೋದಿಲ್ಲ, ಅವ್ರ ಬಗ್ಗೆ ಕೇಳ್ತಾ ಇದ್ದಾರೆ, ಇವ್ರು ಅಳ್ತಾರೆ ಅಂದರೆ ಸುಮ್ಮನೆ ಯಾರು ಅಳೋದಿಲ್ಲ. ಅಷ್ಟು ಭಾವ ಪ್ರಕಾರ ನೀವು ಮಾತ್ರ ಸಾಧ್ಯ. ಶಿಕ್ಷಕರು ಮಾತ್ರ, ಬೇರೆ ಯಾರು ಆಗೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಒಳ್ಳೆಯ ನಿಮ್ಮದು ಹುದ್ದೆ ದೇವರು ನಿಮಗೆ ಸೃಷ್ಟಿನಲ್ಲಿ ಕೊಟ್ಟಿದ್ದಾನೆ. ಸಾಧ್ಯವಾದಷ್ಟು ಒಂದು ಸಣ್ಣ ಕಾಳಜಿಯಿಂದ ಬಡವರ ಮಕ್ಕಳಾಗಲಿ, ಶ್ರೀಮಂತ ಮಕ್ಕಳಾಗಲಿ ಅವರಿಗೆ ಜ್ಞಾನ ದಾಸೋಹವನ್ನು ಮಾಡಿ ಪರ್ಸೆಂಟೇಜ್ ಇರಲಿ. ನಾನು ಪರ್ಸೆಂಟೇಜ್ ಮೀರಿ ಮಾತಾಡ್ತಾ ಇದ್ದೀನಿ. ನಮ್ಮ ಜಿಲ್ಲೆಯ ಪರ್ಸೆಂಟೇಜ್ ಇನ್ಕ್ರೀಸ್ ಮಾಡೋ ಒಂದೇ ಹೇಳ್ತಾರೆ, ಕಾನ್ಸೆಪ್ಚುಯಲ್ ಮಾತಾಡ್ತಾ ಇದ್ದೀನಿ. ಮಾಡಿದಾಗ ನಾವು ಸಹಜವಾಗಿ ಅತಿ ಹೆಚ್ಚಿನ ಪರ್ಸೆಂಟೇಜ್ ತೊಗೊಳ್ತೀವಿ. ಈ ವರ್ಷ ನಾವು ಯಾರಿಗೂ ಗುರಿ ಆಗಲ್ಲ, ಬೇಡ. ಅನಾವಶ್ಯಕವಾಗಿ ಅನೇಕ ಅಧಿಕಾರಿಗಳಿಗೆ ತೊಂದರೆ ಆಯಿತು. ಕಾರಣ ಯಾರೇ ಇರಲಿ, ಅದನ್ನು ನಾವು ಬಗೆಹರಿಸಿ ಈ ವರ್ಷ ಯಾವುದೇ ಕಾರಣಕ್ಕೂ ಆ ರೀತಿ ಆಸ್ಪದ ಕೊಡದೇ ರೀತಿ ತಾವೆಲ್ಲ ಮಾಡಿದರೆ ನಾನು ಯಾರು ಉತ್ತೀರ್ಣ 100% ಪರ್ಸೆಂಟೇಜ್ ಬಂದಿರ್ತಕ್ಕಂಥ ಎಲ್ಲ ಹೆಡ್ ಮಾಸ್ಟರ್ನ
ನಿಮ್ಮನ್ನು ನಾವು ಸನ್ಮಾನ ಮಾಡ್ತೀವಿ. ಸನ್ಮಾನ ಮಾಡೋದ್ರಿಂದ ನಿಮಗೆ ನಾವು ಗೌರವ ಕೊಟ್ಟಂತೆ, ಅದು ಸಹಜವಾಗಿ ಗೌರವ ಕೊಟ್ಟಂತೆ. ಹಾಗಾಗಿ ಆ ಹೆಮ್ಮೆಗೆ ಎಲ್ಲ ಕಾರಣ ಶಿಕ್ಷಕರು. ಆ ಶಿಕ್ಷಕರಿಗೆ ನಾವೆಲ್ಲರೂ ಗೌರವ ಸಲ್ಲಿಸ್ತೀವಿ. ಅದೇ ರೀತಿ ನನಗೆ ಈ ಜಿಲ್ಲೆಯಲ್ಲಿ ಬರಬೇಕು ಅನ್ನೋ ನನ್ನ ಆಸೆ ಅಷ್ಟೇ. ತುಂಬ ಹಿಂದುಳಿದ ಜಿಲ್ಲೆ, ನನಗೆ ಗೊತ್ತಿದೆ, ಸಾಕಷ್ಟು ತಾಂಡಗಳು ಹಿಂದುಳಿದ ಪ್ರದೇಶ ಇದೆ, ಪರ್ಸೆಂಟೇಜ್ ತಗೊಳ್ಳೋದು ತುಂಬ ಕಷ್ಟ. ಆದರೂ ತಮ್ಮ ಅವಿರತ ಪ್ರಯತ್ನದಲ್ಲಿ ಇದು ಸಾಧ್ಯವಾಗುತ್ತೆ ಅಂತ ನಂಬಿ ನಮ್ಮೆಲ್ಲರಿಗೂ ಶುಭವಾಗಲಿ, ಒಳ್ಳೆಯದಾಗುತ್ತೆ. ಹೊಸಪೇಟೆ ಮೇದಾರ ನೌಕರರ ಸೇವಾ ಬಳಗದಿಂದ ಕನ್ನಡ ರಾಜ್ಯೋತ್ಸವ ಕೈಗೊಳ್ಳಲಾಗಿತ್ತು. ಇದೇ ಸಂದರ್ಭದಲ್ಲಿ ಮಕ್ಕಳ ದಿನಾಚರಣೆ ನಿಮಿತ್ತ ಏರ್ಪಡಿಸಿದ್ದ ಸ್ಪರ್ಧೆಗಳಲ್ಲಿ ವಿಜೇತ ಮಕ್ಕಳಿಗೆ ಬಹುಮಾನ ನೀಡಿ ಪ್ರೋತ್ಸಾಹಿಸಲಾಯಿತು. ಹೀಗೆ ಈ ಅಂಶಕ್ಕೆ ಸಂಬಂಧಿಸಿದಂತೆ ಓಂಕಾರೇಶ್ವರ ಕಲ್ಯಾಣ ಮಂಟಪದಲ್ಲಿ ಕನ್ನಡ ರಾಜ್ಯೋತ್ಸವವನ್ನ ಕೈಗೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ವಿಶ್ರಾಂತ ಪ್ರಾಧ್ಯಾಪಕ ಡಾಕ್ಟರ್ ಚಂದ್ರಶೇಖರ್ ಶಾಸ್ತ್ರಿರವರು ಮಾತನಾಡಿ, ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಉತ್ತಮ ಸಂಸ್ಕಾರವನ್ನ ಕಲಿಸಬೇಕು. ಆಗ ಮಾತ್ರ ಇಂದಿನ ತಂತ್ರಜ್ಞಾನದ ಜಾಯಮಾನದಲ್ಲಿ ಸಂಬಂಧ ಹಾಗೂ ಸಂಪರ್ಕಗಳು ಗಟ್ಟಿಗೊಳ್ಳಲು ಸಾಧ್ಯವಾಗಲಿದೆ ಎಂದು ಮಕ್ಕಳ ಪಾಲಕ ಪೋಷಕರಲ್ಲಿ ಕರೆ ನೀಡಿದರು. ಓದೋರೆ ಒಳ್ಳೇದು ಮಾಡ್ತಾರೆ ಅನ್ನುವಂಥದ್ದು ಸುಳ್ಳು. ಓದ್ಲಾರ್ದವರು ಬೇಕಾದಷ್ಟು ಸಾಧನೆಯನ್ನು ಮಾಡಿದ್ದಾರೆ. ಹೈದರಾಲಿ ಓದ್ಲಾರ್ದವನು, ಪೂರ್ಣಯ್ಯ ಆತನ ಸ್ನೇಹಿತ ಓದ್ದವನು. ಒಂದು ದಿನ ಕ್ಲಾಸಿಗೆ ಹೋಗ್ಲಾರ್ದನ್ನು ನೋಡಿ ಹೈದರಾಲಿಗೆ ಹೇಳ್ತಾರೆ, ಅರೆ ಓ ಪಂಡಿತ್, ಬೈತಾನೆ ದಿವಾನ್ ಪೂರ್ಣಯ್ಯ, ಏನೋ ಹೈದರ್ ನೀನು ಕ್ಲಾಸ್ಗೆ ಬರೋದಿಲ್ಲಲ್ಲ. ಅರೆ ಓ ಪಂಡಿತ್, ಪುಸ್ತಕ ಮೇ ಕ್ಯಾ ಹೈ ಮಸ್ತಕ್ ಮೇ ರಹನಾ, ಪುಸ್ತಕದಾಗ ಏನೈತೆ ಹಣೆ ಬರದಾಗ ಇರಬೇಕು. ಹಂಗಂದ್ರೆ ಏನು ನೋಡು, ಒಂದಲ್ಲ ಒಂದು ದಿನ ನಾನು ಮೈಸೂರಿನ ರಾಜ ಆಗ್ತೀನಿ, ಅದು ಅವನ ಆಸೆ, ಅದು ಅವನ ಗುರಿ. ಅದರಂಗೆ ಒಂದು ದಿನ ಗುರಿ ಆಗ್ತಾನೆ. ನಮ್ಮ ಎಲ್ಲ ತಂದೆ ತಾಯಿಗಳಲ್ಲಿ ನನ್ನ ಒಂದು ವಿನಂತಿ ಏನು ಅಂತಂದ್ರೆ, ಮಕ್ಕಳುಗಳಲ್ಲಿ ಒಂದು ಗುರಿಯನ್ನ ತುಂಬಿಸಿ, ಆ ಗುರಿಯನ್ನ ಇರಿಸಿ. ಗುರಿಯೊಂದಿದ್ದರೆ ಮುಂದಿನ ಬದುಕೆಲ್ಲ ಬರೋಬರಿ, ಇರದಿದ್ದರೆ ಆ ಗುರಿ ಸರಿ, ಮುಂದಿನ ಬದುಕು ಬರೇ ಕಿರಿ ಕಿರಿ. ಆ ಗುರಿಯನ್ನು ತುಂಬಿಸಿ ಆ ಮಕ್ಕಳಲ್ಲಿ ಏನಾಗಬೇಕು ಅನ್ನುವಂಥದ್ದನ್ನು ನೋಡಿ. ಯಾಕೆಂತಂದ್ರೆ ಅದೆಲ್ಲವೂ ಯಾವಾಗ ಸಾಧ್ಯ ಅಂತಂದ್ರೆ ಅಪ್ಪ ಅಮ್ಮಗಳು ಮಕ್ಕಳನ್ನು ಬೆಳೆಸಿದಾಗ. ನೀವು ಏನನ್ನ ನೀವು ಕನಸು ಕಾಣ್ತೀರೋ ಆ ಕನಸು ಕಾಣುವಂತ ನನಸು ಯಾವಾಗ ಸಾಧ್ಯ ಅಂತಂದ್ರೆ ನೀವು ಶ್ರದ್ಧೆಯಲ್ಲಿ ನಿಮ್ಮನ್ನ ಬುದ್ಧಿಯಲ್ಲಿ ತೊಡಗಿಸಿಕೊಂಡಾಗ. ಎಲ್ಲಿ ಶ್ರದ್ಧೆ ಇದೆಯೋ ಅಲ್ಲಿ ಬುದ್ಧಿ ಇದೆ, ಎಲ್ಲಿ ಬುದ್ಧಿ ಇದೆಯೋ ಅಲ್ಲಿ ವಿದ್ಯೆ ಇದೆ, ಎಲ್ಲಿ ವಿದ್ಯೆ ಇದೆಯೋ ಅಲ್ಲಿ ವಿನಯ ಇದೆ, ಎಲ್ಲಿ ವಿನಯ ಇದೆಯೋ ಅಲ್ಲಿ ಬೆಳವಣಿಗೆ ಇದೆ, ಎಲ್ಲಿ ಬೆಳವಣಿಗೆ ಇದೆಯೋ ಅಲ್ಲಿ ಅಭಿವೃದ್ಧಿ ಇದೆ. ಆ ಅಭಿವೃದ್ಧಿಯಿಂದ ಇಡೀ ಸಮಾಜವನ್ನು ಸುಧಾರಿಸೋದಕ್ಕೆ ಸಾಧ್ಯ. ಯಾಕೆ ಅಂತ ಹೇಳಿದ್ರೆ ಅವತ್ತಿನ ದಿನದಲ್ಲಿ ಓದೋರು ಯಾರೂ ಇರಲಿಲ್ಲ, ಓದ್ಲಿಲ್ಲ. ಓದಿದ್ರೆ ಏನ್ ಬರ್ತದೆ ಬಿಡ್ಲೆ ಹೋಲಿ, ನಮ್ಮ ಕೈ ಕೆಲಸ ನಾವು ಕಲ್ತು ಬಿಟ್ರೆ ಸಾಕು. ಈಗ ಜಮಾನ ಬದಲ್ಗೈ, ಕಾಲమంతా ಮಾರಿపోయింది. ವಿ ಹ್ಯಾವ್ ಟು ಚೇಂಜ್ ಅವರ್ ಸೆಲ್ಫ್. ನಾವು ಬದಲಾಗಬೇಕು. ಆದ್ರೆ ನಾವು ಯಾವ್ದ್ರೆ ಬದಲಾಗ್ತಾ ಇದ್ದೀವಿ ಅಂತಂದ್ರೆ, ಜ್ಞಾನ ವಿಜ್ಞಾನ ತಂತ್ರಜ್ಞಾನಗಳು ಹೆಚ್ಚಾದಂತೆಲ್ಲ ಚಂದಿರ ಮತ್ತು ಮನುಷ್ಯನ ನಡುವಿನ ಅಂತರ ಕಡಿಮೆ ಆಗ್ತಾ ಇದೆ. ಆದ್ರೆ ಇದೇ ಜ್ಞಾನ ವಿಜ್ಞಾನ ತಂತ್ರಜ್ಞಾನದಿಂದ ಮನುಷ್ಯರ ನಡುವೆ ಅಂತರ ಜಾಸ್ತಿ ಆಗ್ತಾ ಇದೆ. ಮನುಷ್ಯರ ನಡುವೆ ಅಂತರ ಜಾಸ್ತಿ ಆಗ್ತಾ ಇದೆ. ಹೊಸಪೇಟೆಯ ರಸ್ತೆಗಳು ದೊಡ್ಡವಾಗ್ತಾ ಇದ್ದಾವೆ, ಎಲ್ಲಿ ಬೇಕಲ್ಲೇ ಲೈಟ್ಗಳು ಬರ್ತಾ ಇದ್ದಾವೆ. ಆದ್ರೆ ನೈತಿಕತೆ, ಸತ್ಯ, ನ್ಯಾಯ ತನ್ನನ್ನು ತಾನು ಕಳ್ಕೊಳ್ತಾ ಇದ್ದಾವೆ. ಆದ್ರೆ ಅದು ಅಲ್ಲ. ಅದಕ್ಕೆ 12ನೇ ಶತಮಾನದ ಶರಣರು ಅಂತಾರೆ, ಕೇತೈನಂತಾರೆ, ಏನಂತಂದ್ರೆ ಏನನ್ನು ಓದಿದರೇನು ಫಲ, ಮರವಿತ್ತು ಫಲವೇನು ನೆಳಲಿಯದನ್ನಕ್ಕ, ಹಸಿವಿತ್ತು ಫಲವೇನು ಹಯವಿಲ್ಲದನ್ನಕ್ಕ, ರೂಪಿತ್ತು ಫಲವೇನು ಗುಣವಿಲ್ಲದನ್ನಕ್ಕ, ಧನವಿದ್ದು ಫಲವೇನು ದಯೆ ಇಲ್ಲದನ್ನಕ್ಕ, ನಾನಿದ್ದು ಫಲವೇನು ನಿಮ್ಮಗಳ ನೆನೆಯದನ್ನಕ್ಕ. ನಿಮ್ಮಗಳ ಅಂತಂದ್ರೆ ಇಲ್ಲಿ ನನ್ನ ದೃಷ್ಟಿಯಲ್ಲಿ ಕುಟುಂಬ ಇರ್ಬೋದು, ಅದು ನಮ್ಮ ಸಮಾಜ ಇರ್ಬೋದು, ಅಥವಾ ನಮ್ಮ ಪರಿಸರ ಇರ್ಬೋದು. ಅವನ್ನ ನಾವು ಬಿಟ್ರಿ ಅನ್ನೋದಾದ್ರೆ ನಾವು ಬದುಕೋಕ್ಕಾಗೋದಿಲ್ಲ. ಅದನ್ನು ಬಿಟ್ಟು ನಾವು ಇರಲಿಕ್ಕೆ ಆಗೋದಿಲ್ಲ. ಇವತ್ತು ನಮ್ಮ ಬಟ್ಟೆ ಬರೇ ಸುಧಾರಿಸ್ತಾ ಇದ್ದಾವೆ, ಆದ್ರೆ ನಮ್ಮ ಮನಸ್ಸುಗಳು ಸುಧಾರಿಸ್ತಾ ಇಲ್ಲ. ನಮ್ಮ ಮನಸ್ಸುಗಳು ಸುಧಾರಿಸ್ಬೇಕು. ನಮ್ಮ ಮನೆಯನ್ನು ಕಟ್ಕೊಳ್ಳೋದು ಅಷ್ಟೇ ಅಲ್ಲ, ಮನಸ್ಸುಗಳನ್ನು ಕಟ್ಟಬೇಕು. ಇವತ್ತು ನಮ್ಮಲ್ಲಿ ಒಂದು ಹುಚ್ಚುತನದ ಧೋರಣೆ ಏನಿದೆ ಅಂತಂದ್ರೆ, ಮಸೀದಿ ಕಟ್ಟೋರು ಸಿಗ್ತಾರ, ಮಂದಿರ ಕಟ್ಟೋರು ಸಿಗ್ತಾರ, ದೊಡ್ಡ ಮನೆಗಳನ್ನು ಕಟ್ಟೋರು ಸಿಗ್ತಾರ, ಆದ್ರೆ ಕನ್ನಡದ ಮನಸ್ಸನ್ನ ಕಟ್ಟೋರು ಸಿಗ್ತಾ ಇಲ್ಲ. ಮನಸ್ಸನ್ನು ಕಟ್ಟೋರು ಬೇಕು. ನಾನಾರು, ನನ್ನ ಹಿಂದಿನ ಸ್ಥಿತಿ ಏನು, ನನ್ನ ಅಕ್ಕದವರು ಯಾರು, ನನ್ನ ಪಕ್ಕದವರು ಯಾರು, ನನ್ನ ಕುಟುಂಬ ಏನು, ನನ್ನ ಅಣ್ಣ ಏನು, ನನ್ನ ತಮ್ಮ ಏನು, ನಾನು ಬೆಳೆದು ಬಂದ ಬಗೆನು, ನಮ್ಮ ಪರಿಸ್ಥಿತಿ ಹೆಂಗಿದೆ ಅಂತಂದ್ರೆ, ನನಗೆ ದೇಶ ಗೊತ್ತು ಭಾರತ ಅಂತ, ಆದ್ರೆ ದೇಶದಲ್ಲಿ ಏನ್ ನಡೀತದೋ ಗೊತ್ತಿಲ್ಲ.
ನಾವು ಕನ್ನಡಿಗರಿಗೂ ಅಂತ ಗೊತ್ತು, ಕರ್ನಾಟಕದ ಚರಿತ್ರೆ ಗೊತ್ತಿಲ್ಲ. ನಮ್ಮಪ್ಪ ಯಾರು ಅಂತ ಗೊತ್ತು, ಆದ್ರೆ ನಮ್ಮಪ್ಪ ಹೆಂಗೆ ಬೆಳೆದ ಗೊತ್ತಿಲ್ಲ, ನಾನು ಹೆಂಗೆ ಬೆಳೆದೇ ಗೊತ್ತಿಲ್ಲ. ಆದ್ರೆ ಯಾವಾಗ ನಾನು ಯಾರು ಅನ್ನುವಂಥದ್ದನ್ನು ನಾನು ತಿಳ್ಕೊಂಡೆ ಅಂದಾಗ ಮಾತ್ರ ಒಂದು ಸಮಾಜ ಬೆಳೆಯುವುದಕ್ಕೆ ಸಾಧ್ಯ. ಅದನ್ನೇ ಶರಣರು ಹೇಳಿದ್ದು ಅರಿವೇ ಗುರು, ಅದನ್ನೇ ಹೇಳಿದ್ದು ಅರಿವೇ ಗುರು. ಅಂತಹ ನಿಟ್ಟಿನಲ್ಲಿ ನಾವು ಹೋದಾಗ ಮಾತ್ರ ನಾವು ಏನೆಲ್ಲ ಬೆಳೆಯೋದಕ್ಕೆ ಸಾಧ್ಯ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ಅದು ಅಲ್ಲದೆ ಎಷ್ಟೋ ಮಟ್ಟಿಗೆ ನಮ್ಮ ಸ್ಥಿತಿ ಹೆಂಗಾಗಿದೆ ಅಂತಂದ್ರೆ, ಇವತ್ತು ಮಕ್ಕಳುಗಳು ತಂದೆ ತಾಯಿಗಳಿಗೆ ವರ ಆಗಬೇಕೇ ವಿನಃ ಹೊರೆ ಆಗಬಾರದು. ತಂದೆ ತಾಯಿಗಳಿಗೆ ವರ ಆಗಬೇಕೇ ವಿನಃ ಹೊರೆ ಆಗಬಾರದು. ಆದರೆ ಎಲ್ಲೋ 50-60 ವರ್ಷಗಳ ಹಿಂದೆ ನಾನು ಗಮನಿಸ್ತಾ ಇದ್ದೆ, ಈಗಲೂ ವೇದಿಕೆ ಮೇಲೂ ಇದ್ದಾರೆ ಪರಮೇಶ್ವರಪ್ಪ, ತಿಮ್ಮಪ್ಪ. ಬಳಿಕ ಮಕ್ಕಳ ದಿನಾಚರಣೆ ನಿಮಿತ್ತ ಏರ್ಪಡಿಸಿದ್ದ ವಿವಿಧ ಸ್ಪರ್ಧೆಯಲ್ಲಿ ವಿಜೇತ ಮಕ್ಕಳಿಗೆ ಬಹುಮಾನ ವಿತರಣೆ ಮಾಡಲಾಯಿತು. ನಂತರ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಿಕೊಡಲಾಯಿತು. ನಮಸ್ತೆ. ಮೊದಲನೇದಾಗಿ ನಮ್ಮ ಸಂಘದ ಮೂಲ ಉದ್ದೇಶ ನಮ್ಮ
ಇಂಟರ್ನ್ಯಾಷನಲ್ ಕಾಲೇಜಿನಲ್ಲಿ ಪ್ರಾಥಮಿಕ ಶಾಲಾ ಮಕ್ಕಳಿಗಾಗಿ ಆಹಾರ ಮೇಳವನ್ನ ಕೈಗೊಳ್ಳಲಾಗಿತ್ತು. ಈ ಭಾಗವಾಗಿ ಮಕ್ಕಳು ಗುರುಗಳ ಹಾಗೂ ತಮ್ಮ ಪಾಲಕ ಪೋಷಕರ ಮಾರ್ಗದರ್ಶನದ ಮೇರೆಗೆ ವಿವಿಧ ಖಾದ್ಯಗಳನ್ನು ತಯಾರಿಸಿ ಅನಾವರಣಗೊಳಿಸಿದರು. ಈ ಅಂಶಕ್ಕೆ ಸಂಬಂಧಿಸಿದಂತೆ ಚಿತ್ತವಾಡ್ಗಿ ಏರಿಯಾದಲ್ಲಿ ಬರುವ ಆಕಾಶ್ ಇಂಟರ್ನ್ಯಾಷನಲ್ ಕಾಲೇಜಿನಲ್ಲಿ ಪ್ರಾಥಮಿಕ ಶಾಲಾ ಮಟ್ಟದ ಆಹಾರ ಮೇಳವನ್ನ ಕೈಗೊಳ್ಳಲಾಗಿತ್ತು. ಈ ಭಾಗವಾಗಿ ಮಕ್ಕಳಿಂದ ಪಾಲಕ ಪೋಷಕರ ಹಾಗೂ ಶಾಲಾ ಗುರುಗಳ ಮಾರ್ಗದರ್ಶನದ ಮೇರೆಗೆ ವಿವಿಧ ಖಾದ್ಯಗಳನ್ನು ತಯಾರಿಸಿ ಅನಾವರಣಗೊಳಿಸುವ ಮೂಲಕ ನಾವು ಕೂಡ ಎಲ್ಲಾ ಕ್ಷೇತ್ರದಲ್ಲಿ ಏನೆಲ್ಲ ಸಾಧನೆ ಮಾಡುತ್ತೇವೆಂದು ತೋರಿಸಿಕೊಟ್ಟರು. ಇನ್ನು ಮಕ್ಕಳಲ್ಲಿ ವ್ಯವಹಾರ ಜ್ಞಾನ ಸೇರಿದಂತೆ ಅವರಲ್ಲಿರುವ ಪ್ರತಿಭೆಗಳನ್ನು ಗುರುತಿಸುವ ನಿಟ್ಟಿನಲ್ಲಿ ಆಹಾರ ಮೇಳವನ್ನ ಕೈಗೊಳ್ಳಲಾಗಿದೆ ಎಂದು ಆಕಾಶ್ ಕಾಲೇಜಿನ ವ್ಯವಸ್ಥಾಪಕ ಸಂಸ್ಥಾಪಕರಾದ ಎಚ್ಎನ್ಎಫ್ ಇಮಾಮ್ ನಿಯಾಜಿರವರು ಈ ವೇಳೆ ಅಭಿಪ್ರಾಯಪಟ್ಟರು. ಇವತ್ತು ಒಂದು ಫುಡ್ ಫೆಸ್ಟ್ ನಮ್ಮ ಆಕಾಶ್ ಸ್ಕೂಲ್ನಲ್ಲಿ ನಡೀತಾ ಇದೆ. ಈಗ ನೋಡ್ರಿ, ಮಕ್ಕಳು ಬರೇ ಓದಬೇಕು, ಮನೆಗೆ ಒಯ್ಯಬೇಕು, ಓದಬೇಕು, ಕ್ಲಾಸ್ನಾಗ ಇಲ್ಲಿ ಮಾಡಿದ್ದೇನು ಮತ್ತು ಮನ್ಯಾಗ ಪಾಠ ಹೇಳಬೇಕು ತಂದೆ ತಾಯಿ. ಆ ಮಕ್ಕಳಿಗೆ ಐತಲ್ಲ, ಮನ್ಯಾಗ ಅವರು ತಂದೆ ಡ್ಯೂಟಿಗೆ ಹೋಗ್ತಾರ, ಕೆಲಸದ ಮೇಲೆ ಹೋಗ್ತಾರ, ಅಂಗಡಿಗೆ ಹೋಗ್ತಾರ. ಮನೆಯಲ್ಲಿ ಐತಲ್ಲ ತಾಯಿ ಅವ್ರಿಗೆ ನಾಷ್ಟ, ಮಧ್ಯಾಹ್ನ ಊಟ, ರಾತ್ರಿ ಊಟ ದಿನ ಅದರಲ್ಲಿ ಪಾಲ್ಗೊಂಡಿರ್ತಾರೆ. ಆ ಮಕ್ಕಳಿಗೆ ಕೂಡ ಅದರ ಬಗ್ಗೆ ಗೊತ್ತಾಗಬೇಕು. ಮತ್ತು ಬೇರೆ ಬೇರೆ ಆ ಮಕ್ಕಳಿಗೆ ಕೂಡ ಐತಲ್ಲ, ಬರೇ ಶಿಕ್ಷಣ ಓದಿ ಸ್ಪೋರ್ಟ್ಸ್ ಆಡಿ ಅದರ ಜೊತೆಗೆ ಈ ಒಂದು ಚಟುವಟಿಕೆಗಳು ಕೂಡ ಅವ್ರಿಗೆ ಗೊತ್ತಾಗಲಿ. ಅವ್ರಿಗೆ ಈಗ ಮಕ್ಕಳ ಬೇರೆ ಬೇರೆ ಐಟಮ್, ಈಗೇನು ಬ್ರೆಡ್, ಆಮ್ಲೆಟಿಂದು ಮತ್ತು ಸ್ವೀಟು, ಟೊಮಾಟೊ ಮತ್ತು ಏನೇನು ಮಾಡ್ಕೊಂಬಂದ್ರೆ ಈಗೆಲ್ಲ ನಾವು ವೀಕ್ಷಣೆ ತಾವೆಲ್ಲ ಮಾಡ್ತೀವಿ. ಅವರೆಲ್ಲ ಮಾಡ್ಕೊಂಡು ತಂದಿದ್ದಾರೆ. ಇದೇನಾಗ್ತದೆ, ಮಕ್ಕಳಿಗೆ ಕೂಡ ನಾವು ಅದರ ಬಗ್ಗೆ ಒಂದು ತಿಳುವಳಿಕೆ ಹೇಳ್ದಂಗೆ ಆಗ್ತದೆ. ಮತ್ತು ಮುಖ್ಯವಾಗಿ ಪೋಷಕರು ಐತಲ್ಲ, ಈಗ ಮಕ್ಕಳಿಗಿಂತ ಹೆಚ್ಚು ಬೇರೆ ಯಾವುದೂ ಆಸ್ತಿ ಇಲ್ಲ ಪೋಷಕರಿಗೆ. ಇದು ಒಂದು ಅವಕಾಶ. ನೀವು ಬರೇ ಮನೆಯಾಗಿದ್ದು ಮತ್ತು ಬಟ್ ಆದರೆ ಇವತ್ತು ಏನೈತಲ್ಲ, ಬರೇ ನಮ್ಮ ಅಕ್ಕಂದಿರೇ ಜಾಸ್ತಿ ಇದ್ದೀರಿ. ನೆಕ್ಸ್ಟ್ ನೀವು ಬಂದಾಗ ನಮ್ಮ ಅಣ್ಣವರು ಕೂಡ ನೀವು ಎಲ್ಲರೂ ಜೊತೆ ಕರ್ಕೊಂಬರ್ರಿ. ಅವ್ರು ಬರೀ ನೀವು ಹೋಗ್ಬೇಡ್ರಿ ಅಂತ ನಿಮ್ಗೆ ಕಳಿಸ್ಬಿಡ್ತಾರ. ಅವರು ಕೂಡ ಐತಲ್ಲ ಕರ್ಕೊಂಬರ್ರಿ, ಅವ್ರಿಗೂ ಗೊತ್ತಾಗಲಿ, ಅವರು ನೋಡಲಿ ಅಂತ ಹೇಳುತ್ತಾ, ಮತ್ತು ತಾವು ಯಾರ್ಯಾರು ಎಲ್ಲರೂ ಬಂದಿದ್ದೀರಿ, ಈಗ ವಿಸಿಟ್ ಮಾಡೋ ಟೈಮಿಗೆ ಮಕ್ಕಳು ಐತಲ್ಲ ಬೇರೆ ಬೇರೆ ಫುಡ್ ಐಟಮ್ಸ್ ಅವ್ರು ಮಾಡಿದಾರ. ನೀವೆಲ್ಲರೂ ಐತಲ್ಲ ಮನ್ಯಾಗ ಜೋಡಿಸಿರ್ತೀರಿ. ಅದು ಏನೋ ಒಂದು ತರ್ಸಕ್ಕೆ, ಕಿರಾಣಿ ತರ್ಸಕ್ಕಿರ್ಬೋದು, ಶಾಪಿಂಗ್ ಹೋದಾಗ ದುಡ್ಡು ಉಳಿದಿರ್ತೈತೆ. ಅವೆಲ್ಲ ದುಡ್ಡು ನೀವು ಪಾಕೆಟ್ನಾಗ ಇಟ್ಕೊಂಡ್ರೆ ನನಗೆಲ್ಲ ಗೊತ್ತದು. ಆ ದುಡ್ಡೆಲ್ಲ ಐತಲ್ಲ ನೀವು ಸುಮ್ಕೆ ನೋಡ್ಕೊಂಡು ಹೋಗ್ಬೇಡ್ರಿ. ನಮ್ಮ ಮಕ್ಕಳು ಕಷ್ಟಪಟ್ಟು ಮಾಡಿದಾರ, ನಮ್ಮ ಮಕ್ಕಳು ಕಷ್ಟಪಟ್ಟು ಮಾಡಿದಾರ. ನೀವೆಲ್ಲ ಐತಲ್ಲ ಅದು ಪ್ರತಿಯೊಂದು ಐಟಮ್ ಅಲ್ಲಿ ತಗೊಂಡು ಟೇಸ್ಟ್ ನೋಡಿ ಅವ್ರಿಗೆ ಟೇಸ್ಟ್ ಹೇಳಿ ಅದೆಲ್ಲ ಖಾಲಿ ಮಾಡ್ಬೇಕಂತ ಹೇಳಿ ನಾನು ಈ ಒಂದು ವೇದಿಕೆ ಮುಖಾಂತರ ನಿಮಗೆ ಮನವಿ ಮಾಡ್ತೀನಿ. ನಮ್ಮ ಶಿಕ್ಷಣದ ಉದ್ದೇಶ ಮಕ್ಕಳಿಗೆ ಒಳ್ಳೆಯ ಸಂಸ್ಕೃತಿ, ಒಳ್ಳೆಯ ಶಿಕ್ಷಣ, ಇದು ನಮ್ಮ ಸಂಸ್ಥೆಯ ಮುಖ್ಯ ಉದ್ದೇಶ ಆಗಿದೆ. ಮತ್ತು ನಮ್ಮ ಫ್ಯಾಕಲ್ಟೀಸ್, ನಮ್ಮ ಟೀಚರ್ಸು, ನಮ್ಮ ಪ್ರಿನ್ಸಿಪಾಲು ಮತ್ತು ಎಲ್ಲ ನಮ್ಮ ಆಡಳಿತ ಮಂಡಳಿಗಳು ಕೂಡ ಅದೇ ಉದ್ದೇಶ ಆಗಿದೆ. ಇದೆಲ್ಲ ಐತಲ್ಲ ತಮ್ಮೆಲ್ಲರ ಸಹಕಾರದಿಂದ. ಮತ್ತು ಇವತ್ತು ಇನ್ನೊಂದು ಈ ಒಂದು ಮಕ್ಕಳ ಸಿಹಿ ಸುದ್ದಿ ಜೊತೆಗೆ ನಮ್ಮ ಆಕಾಶ್ ಇಂಟರ್ನ್ಯಾಷನಲ್ ಎಂದು ಇನ್ನೊಂದು ಸಿಹಿ ಸುದ್ದಿ ಕೂಡ ನಾನು ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಚ್ಛೆ ಪಡ್ತೇನೆ. ನಮ್ಮ ಆಕಾಶ್ ಇಂಟರ್ನ್ಯಾಷನಲ್ ಸ್ಕೂಲ್ ಇವತ್ತು ಈಗ ಐತಲ್ಲ CBSE ಅಫಿಲಿಯೇಷನ್ ನಂಬರ್ ಕೂಡ ನಮಗೆ ಬಂದಿದೆ. ಇದು ನಾನು ಈ ಒಂದು ಮುಖಾಂತರ ತಮಗೆಲ್ಲ ಈ ನಮ್ಮ ಅಫಿಲಿಯೇಷನ್ ನಂಬರ್ ಕೂಡ ನಾನು ಹೇಳೋಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ಯಾಕಂದರೆ ಬಹಳಷ್ಟು ಪೋಷಕರಿಗೆ ಒಂದು ಇನ್ನೂ ಬಂದಿಲ್ಲ, ನಂಬರ್ ಬಂದಿಲ್ಲ ಅಂತ ಬೇರೆ ಬೇರೆ ಇತ್ತು. ಇವತ್ತೈತಲ್ಲ ನಮ್ಮ ಆಕಾಶ್ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ CBSE ಆಗಿದೆ, ನಂಬರ್ ಬಂದಿದೆ. ಮತ್ತು ಭಾಳಷ್ಟು ಪೋಷಕರು ನಮಗೆಲ್ಲ ಅವೆಲ್ಲ ಸಹಕಾರ ಕೂಡ ಮಾಡಿದ್ದೀರಿ. ಇಲ್ಲ
ನಮ್ಮ ಆಕಾಶ್ ಚೇರ್ಮನ್ ಐತಲ್ಲ ಖಂಡಿತ ಮಾಡ್ತಾರೆ ಅಂತೇಳಿ ಎಲ್ಲ ಸಹಕಾರ ಮಾಡಿ ನಿಮಗೆ ನಾನು ಧನ್ಯವಾದಗಳನ್ನು ಹೇಳುತ್ತಾ ತಾವು ಐತಲ್ಲ ತಮ್ಮ ಮಕ್ಕಳಿಗೆ ಚೆನ್ನಾಗಿ ಓದಿಸಿ ನಾವು ಬೆಳೆಸೋಣ ಅಂತ ಹೇಳುತ್ತಾ ನನ್ನ ಮಾತನ್ನು ಮುಗಿಸಿನಿ. ಎಲ್ಲರಿಗೆ ನಮಸ್ಕಾರಗಳು. ಇನ್ನು ಶಾಲಾ ಆಡಳಿತ ಮಂಡಳಿಯ ಕಾರ್ಯಕ್ರಮಕ್ಕೆ ಮಕ್ಕಳ ಪಾಲಕ ಪೋಷಕರು ಹರ್ಷ ವ್ಯಕ್ತಪಡಿಸಿದ್ದಾರೆ. ಚೇಂಜ್ ಮಾಡಿ ಇವತ್ತಿನ ದಿವಸ ಈ ಆಕಾಶ್ ಇಂಟರ್ನ್ಯಾಷನಲ್ ಸ್ಕೂಲ್ನವರು ಮತ್ತು ನಮ್ಮ ಇಲ್ಲಿ ನಮ್ಮ ಮೊಮ್ಮಗಳು ಓದ್ತಾಳೆ ಸುದೀಕ್ಷಾ ಅಂತಂದರೆ ಫಸ್ಟ್ ಸ್ಟ್ಯಾಂಡರ್ಡು. ಇವತ್ತು ಫುಡ್ ಫೆಸ್ಟಿವಲ್ ಅಂತ ಮಾಡಿದ್ದಾರೆ. ನಾವು ಮನೆಯಲ್ಲಿ ಮಕ್ಕಳು ಹೇಳಿದಾಗ ಏನೂ ಅರ್ಥ ಆಗಲಿಲ್ಲ. ಇಲ್ಲಿ ಬಂದ ಮೇಲೆ ತುಂಬಾ ಸಂತೋಷ ಆಯಿತು. ನಾನಾ ಥರದ ತಿಂಡಿಗಳು, ಎಲ್ಲ ಪೇರೆಂಟ್ಸು, ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಬಂದು ಇಲ್ಲೆಲ್ಲ ತುಂಬಾ ಒಂಥರ ಜಾತ್ರೆ ವಾತಾವರಣ. ಎಲ್ಲರಿಗೂ ನಾನಾ ಥರದ ತಿಂಡಿಗಳು, ಮಕ್ಕಳಿಗೊಂದು ಅನುಭವ, ಹಿರಿಯರಿಗೂ ಕೂಡ ಒಳ್ಳೆ ಅನುಭವ ಆಯಿತು. ಇದು ಜ್ಞಾನನೂ ಬೆಳವಣಿಗೆ ಆಗುತ್ತೆ. ಈ ಥರ ಎಲ್ಲ ಜನರಲ್ ನಾಲೆಡ್ಜ್ ಬೆಳೆಸ್ಕೊಳ್ಳೋದಕ್ಕೆ ಇದು ಒಂಥರ ಸ್ಟೆಪ್ ತೊಗೊಂಡಂಗಾಯಿತು. ತುಂಬಾ ಸಂತೋಷ ಆಯಿತು. ಇವತ್ತಿನ ದಿವಸ ಇಲ್ಲಿ ಒಂದು ಹಬ್ಬದ ವಾತಾವರಣ ಇದೆ, ತುಂಬ ಚೆನ್ನಾಗಿದೆ. ಇಂಥವೆಲ್ಲ ಸ್ಕೂಲುಗಳಲ್ಲಿ ಅವಾಗ ಮಾಡಬೇಕು. ಮಾಡಿದರೆ ಮಕ್ಕಳಿಗಾಗಲಿ ಪೇರೆಂಟ್ಸ್ಗಾಗಲಿ ಎಲ್ಲರಿಗೂ ಒಂಥರ ಬೆಳವಣಿಗೆ ಅನ್ನೋದು ಬರುತ್ತೆ. ಥ್ಯಾಂಕ್ ಯು ಸರ್. ಓಕೆ. ಅವಾಗಲೂ ಪ್ರತಿ ಸ್ಕೂಲಲ್ಲಿ ಆ್ಯನ್ಯುವಲ್ ಡೇ ನೋಡ್ತೀವಿ, ಸೈನ್ಸ್ ಎಕ್ಸಿಬಿಷನ್ ನೋಡ್ತೀವಿ. ಬಟ್ ಈ ಥರ ತುಂಬ ಗ್ರ್ಯಾಂಡಾಗಿ ಮಾಡಿರೋ ಫುಡ್ ಫೆಸ್ಟಿವಲ್ ತುಂಬ ಚೆನ್ನಾಗಿದೆ. ಪ್ರತಿಯೊಂದು ಸ್ಟಾಲಲ್ಲಿ ಆ ಐಟಮ್ ಬಗ್ಗೆ ಡಿಸ್ಕ್ರಿಪ್ಷನ್ನು, ಕ್ಯಾಲರೀಸ್ ಎಷ್ಟು ಅಂತೆಲ್ಲನೂ ಮಕ್ಕಳು ತುಂಬ ಇದು ಏನಂತಾರೆ ಫೈಂಡ್ ಔಟ್ ಮಾಡಿದ್ದಾರೆ ಏನು ಅಂತ. ದಟ್ಸ್ ರಿಯಲಿ ಗುಡ್. ಯಾರು ಡಯಟ್ ಕಾನ್ಷಿಯಸ್ ಇದ್ದಾರೆ ಅದನ್ನ ನೋಡಿ ಅವ್ರು ಚೂಸ್ ಮಾಡ್ಬೋದು. ಅರೇಂಜ್ಮೆಂಟ್ಸ್ ಎಲ್ಲನೂ ತುಂಬ ಚೆನ್ನಾಗಿದೆ. ಇಟ್ಸ್ ವೆರಿ ನೈಸ್ ಕಾನ್ಸೆಪ್ಟ್ ಆ್ಯಂಡ್ ಐ ರಿಯಲಿ ಲೈಕ್ ಇಟ್. ಈ ದಿನ ಹೊಸಪೇಟೆ ಚಿತ್ರವಡಿಗೆಯಲ್ಲಿ ಆಕಾಶ್ ಪಬ್ಲಿಕ್ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಮಕ್ಕಳಿಗಾಗಿ ಒಂದು ಫುಡ್ ಡೇಯನ್ನು ಕಂಡಕ್ಟ್ ಮಾಡಿ ಇವತ್ತು ಮಕ್ಕಳಲ್ಲಿ ಒಂದು ವ್ಯಾವಹಾರಿಕ ಚಿಂತೆ ಬರಲಿ, ವ್ಯವಹಾರದ ಜ್ಞಾನ ಬರಲಿ, ಪ್ರತಿಯೊಂದು ವಸ್ತುವಿನ ಬೆಲೆ ಏನೇನು, ಆ ಫುಡ್ಡು ಏನೇನು ಕಾಸ್ಟ್ ಬಾಳ್ತಕ್ಕಂತಕ್ಕಂಥ ಜ್ಞಾನ ತಿಳ್ಕೊಳ್ಳೆ ಅಂತಕ್ಕಂಥದ್ದು ಈ ಶಾಲೆಯ ಶಿಕ್ಷಕರು ಮತ್ತು ಈ ಸ್ಕೂಲಿನ ಅಧ್ಯಕ್ಷರು ಎಲ್ಲರೂ ಸೇರಿ ಮಕ್ಕಳಲ್ಲಿ ಒಂದು ಜ್ಞಾನಾರ್ಜನೆ ಜಾಸ್ತಿ ಆಗಬೇಕು ಅಂತಕ್ಕ ಉದ್ದೇಶದಿಂದ ಈ ಉದ್ದೇಶ ಮಕ್ಕಳಿಗೆ ನಿಜವಾಗಲೂ ಒಂದು ಸ್ಫೂರ್ತಿ ಆಗ್ತದೆ. ಯಾಕಂತಂದರೆ ಇವತ್ತು ಈ ಒಂದು ಹೊಸಪೇಟೆಯಲ್ಲಿ ನಿಜವಾಗಲೂ ಇಂಥ ಒಂದು ಸ್ಕೂಲ್ನಲ್ಲಿ ಈ ರೀತಿ ನಡೀತಕ್ಕಂಥದ್ದು ನನಗೆ ಭಾಳ ಸಂತೋಷ ಆಗ್ತೈತೆ. ಬಹಳ ಮಕ್ಕಳು ಒಂದು ಮೈಂಡ್ನಲ್ಲಿ ಕೂಡ ಒಳ್ಳೆ ಚುರುಕಾಗ್ತಾರೆ. ಪ್ರತಿಯೊಂದು ಫುಡ್ಡು ಅವ್ರು ಚಾಯ್ಸ್ ಮಾಡ್ತಕ್ಕಂಥ ಒಂದು ಜ್ಞಾನ ಸಹ ಅವ್ರಿಗೆ ಬರ್ತೈತೆ. ಈ ಫುಡ್ಡು ಈ ರೀತಿ ಹೆಲ್ದಿ ಇದೆ, ಈ ಫುಡ್ ಅನ್ಹೆಲ್ದಿ ಇದೆ, ಅನ್ಹೆಲ್ದಿ ಇರ್ತಕ್ಕಂಥದ್ದು ಬಿಡಬೇಕು, ನಾವು ಹೆಲ್ದಿರ್ತಕ್ಕಂಥ ಫುಡ್ ಸೇವನೆ ಮಾಡಬೇಕು. ಆಮೇಲೆ ವಿತೌಟ್ ಫೈರ್ ಇರ್ತಕ್ಕಂಥದ್ದು ಯಾವುದೇ ಬೆಂಕಿಯಲ್ಲಿ ಬೆನೆಸ್ತಕ್ಕಂಥ ಫುಡ್ ಇವತ್ತು ನಾನು ನೋಡಿದ್ದೇನೆ. ಹಾಗಾಗಿ ಈ ರೀತಿ ಮಾಡ್ತಕ್ಕಂಥ ಪ್ರತಿ ವರ್ಷ ಇದೇ ರೀತಿ ನಡೀಲಿ, ಮಕ್ಕಳಿಗೆ ಹೆಚ್ಚಿನ ಒಂದು ಈ ಸ್ಕೂಲಿನ ಚೈತನ್ಯ ಕೊಡಲಿ.
ಈ ಒಂದು ಶಾಲೆಯ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಿಗೆ ಮತ್ತು ಶಾಲೆಯ ಸಿಬ್ಬಂದಿಗೆ, ಶಿಕ್ಷಕರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಈಗ ಪೊಲೀಸ್ ಪ್ರಕಟಣೆ. ಎಷ್ಟೇ ಹಳೆಯ ಬಂಗಾರವಿರಲಿ, ಪಾಲಿಶ್ ಮಾಡಿದ ಮೇಲೆ ಹೊಸದೇ ರೀತಿಯಲ್ಲಿ ಕಾಣ್ತದೆ ತಾಯಿ, ನೋಡಿ. ತಾಯಿ, ನಿಮ್ ಮೈ ಮೇಲೆ ಅದೋ ಹೊಲಸು ಬಿದ್ದಿದೆ. ಇಲ್ಲಿ ತಾಯಿ, ನಾನು ಪೊಲೀಸ್. ಅಲ್ಲಿ ಮುಂದೆ ದಾರಿಲಿ ದೊಡ್ಡ ಗಲಾಟೆ ಆಗಿದೆ, ಮತ್ ನೀವು ಇಷ್ಟೆಲ್ಲ ಒಡವೆ ಹಾಕೊಂಡು ತಿರುಗಾಡ್ತಾ ಇದ್ದೀರಾ. ಈ ಒಡವೆಗಳನ್ನ ಈ ವಸ್ತ್ರದಲ್ಲಿ ಕಟ್ಟಿ ಪರ್ಸ್ನಲ್ಲಿ ಇಡಿ. ಹಾಕಿ ಪರ್ಸ್ನಲ್ಲಿ ಇಡೋಣ. ಅಲ್ಲೇ ಮುಂದ್ಗಡೆ ಆಗಿದೆ. ಇದು ತಗೊಳ್ಳಿ ತಾಯಿ, ನಾನು ಬರ್ತೀನಿ. ಈ ಕಡೆಯಿಂದ ಹೋಗಿ. ಇಂತಹ ಮೋಸದ ಸಂಗತಿ ನಿಮಗೂ ನಡೆಯಬಹುದು. ತಮ್ಮ ಬೆಲೆ ಬಾಳುವ ಒಡವೆ ಆಭರಣ ವಸ್ತುಗಳನ್ನು ಎಚ್ಚರಿಕೆಯಿಂದ ಕಾಪಾಡಿ. ಯಾವುದೇ ಮಾತುಗಳಿಗೆ ಮರುಳಾಗಬೇಡಿ. ಸಂಶಯಾಸ್ಪದ ರೀತಿಯಲ್ಲಿ ಯಾರಾದರೂ ಕಂಡು ಬಂದರೆ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಮಕ್ಕಳ ಪಾಲಕ ಪೋಷಕರು ಖುಷ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನೈಜ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಜಯನಗರ ಸುದ್ದಿವಾಹಿನಿ. ನಮಸ್ಕಾರ.